ಏನಂತಾರೋ ಏನೋ ಆಂಟಿ ಧರಣಿ ಅವರು. ನನಗಂತೂ ತುಂಬ ಭಯ ಆಗ್ತೈತೆ ಲಕ್ಷ್ಮಣ ಆಂಟಿ. ನಾನೆಲ್ಲ ಹೇಳ್ತೀನಿ, ಸುಮ್ಮನೆ ಹೆದರಿಕೆ ಬೇಡ. ಏನಪ್ಪ ನೀವು ಇಲ್ಲಿ ಬಂದಿರೋದಕ್ಕೆ ಇವರು ಎಲ್ಲ ಈಗ ಅವಳ ವಿಜಯಂಬಳಿ ಹಿಂಗೆ ಮಾಡೇವಳೆ ಅಂತ ಹೇಳಿ ಹೇಳ್ತೀನಿ, ಸುಮ್ಮನಿರು ನಾನೆಲ್ಲನ. ಅವನಿಗೂ ಗೊತ್ತಾಗುತ್ತೆ ಏನಂತಾನಲ್ಲ, ಇವನೇನು ಹೆಂಗೆ ಬೇಕಾ ಹಂಗೆ ಎಲ್ಡಮ್ ಸಡಮ್ ಮಾತಾಡ ಅಂತಾನಲ್ಲ, ಏನಿಲ್ಲ ಬಾಯಸ್ತ ಒಳ್ಳೆ ಹುಡ್ಗ. ಹೇಳ್ತೀನಿ ಸುಮ್ಮನಿರು ನಾನೆಲ್ಲ. ಧರಣಿ ಹಿಂಗೆ ಐತೆ ಕಣಪ್ಪ, ನೀನು ಹಿಂಗೆ ಅಂತ ತಿಳ್ಕೊಂಬಕ್ಕೆ ಹೋಗ್ಬೇಡ, ಹಿಂಗೆ ಮಾಡ್ಯಾವ್ರೆ ಅಂತ ಹೇಳ್ತೀನಿ. ನಾವೇನು ತಲೆ ಕೆಡಿಸ್ಕೊಂಬಂಗಿರ್ಬೇಕು. ನೋಡೋಣ ಅದೇಲಿ ಇದೊಂದು ನೋಡಿ. ಇನ್ನು ನಾವೀಗ ಇದನ್ನೇನೋ ತಲೆ ಕೆಡಿಸ್ಕೊಂಡ್ರೆ ಇನ್ನೂ ಮಾಡ್ತಾರೆ. ಅದಕ್ಕೇನು ಏನೋ ತಲೆ ಕೆಡಿಸ್ಕೊಂಬಂಗಿದ್ರೆ ಅವ್ರದ್ದೇ ದುಡ್ಡು ಮುಗಿಸೋ ತಕ್ಕನ ಮುಗಿಸ್ತಾ ಇರ್ಬೇಕು. ಇದನ್ನೆಲ್ಲ ರಾತ್ರಿ ಬರೆಯೋಕ್ಕೆ ಮಸ್ತ್ ದುಡ್ಡು ತಗೊಂಡಿರ್ತಾರೆ. ಅದಕ್ಕೇನೆ ಒಂದು ವರ್ಷಕ್ಕೆ ಇಷ್ಟು ಅಂತ ದುಡ್ಡು ತಗೊಂಡಿರ್ತಾರೆ ಅವರೆಲ್ಲ. ಅದಕ್ಕೆ ನಾವು ಸುಮ್ಮನೆ ದುಡ್ಡು ಮುಗಿಸೋದು ನೋಡ್ಬೇಕು. ಅವ್ರದ್ದು ಅಚ್ಚುಕಟ್ಟಾಗಿ ದುಡ್ಡು ಮುಗಿಸಿ ಆಮೇಲೆ ಹಿಡ್ಕೋಬೇಕು. ಇವಾಗ ನಾವು ಒಂದೇ ತಡಿ ಹೋದ್ರೆ ಅವ್ರೇನಿಲ್ಲ. ಸುಮ್ಕಿರು, ಇವಾಗ ತಲೆ ಕೆಡ್ಸ್ಕೊಂಬಕ್ಕೋಗ್ಬೇಡ, ನಾನೆಲ್ಲ ಹೇಳ್ತೀನಿ. ಏನಪ್ಪ ಧರಣಿ ಪಾಪಾ ಬಾರಪ್ಪಿಲ್ಲಿ. ಅಕ್ಕ ಬರ್ರಿ ಅಕ್ಕ. ಬಾ ಸುಗಣ, ಎಲ್ಗೆ ಹೋಗಿದ್ದೆ? ನಮ್ಮಂತಕ್ಕೆ ಬಂದಿದ್ಲು ಕಣಪ್ಪ, ಎಲ್ಗೂ ಹೋಗಿರ್ಲಿಲ್ಲ. ಏನು ಮಾಡ್ತಿದ್ದೆ? ಅದೇ ಮಕ್ಕಳ ಯೂನಿಫಾರ್ಮ್ ಇದ್ವಾ, ಯೂನಿಫಾರ್ಮ್ ತೊಳೆದಾಕ್ತಿದ್ದೆ. ಇನ್ನೇ ನಾವೆಲ್ಲ ಕೊಳೆ ಆಗಿದ್ವಾ, ಅದಕ್ಕೆ ಸುಗುಣ ಪಾಪ ಎಲ್ಲ ಅಡುಗೆ ಗಿಡಿಗೆ ಮಾಡ್ತಾಳೆ ಅಂತ ಹೇಳಿ ನನ್ನ ಮಕ್ಳದ್ದು ಏನೈತೆ ಅದನ್ನೆಲ್ಲ ನಾನು ಸ್ವಲ್ಪ ನೋಡ್ಕೋಬೇಕಲ್ಲ, ಒಬ್ಬರೇ ಅಂತಂದರೆ ಆಗಲ್ಲ ಅಂತ ಹೇಳಿ ಯೂನಿಫಾರ್ಮ್ ಎಲ್ಲ ತೊಳೆದಾಕ್ತಿದ್ದೆ. ಯೂನಿಫಾರ್ಮ್ ಶೂ ಎಲ್ಲ ತೊಳೆದಿಕ್ತಿದ್ದೆ. ಬಿಡ್ರಿ, ನಾನೆಲ್ಲ ತೊಳೆದಾಕ್ತೀನಿ, ನೀವು ಯಾಕೆಲ್ಲ ತೊಳಿತೀರಾ? ಎಲ್ಲ ಮಾಡ್ಕೊಡ್ತಾರೆ ಕಣಕ್ಕ ಲಕ್ಷ್ಮಣ ಆಂಟಿ ನನಗೆ. ಎಲ್ಲ ಇಲ್ಲೋಡಿ ಇಂಥ ಕೆಲಸ ಮಾಡ್ಕೊಡಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡ್ತಾರೆ. ಬಿಡ್ರಿ, ನಾನೆಲ್ಲ ಮಾಡ್ತೀನಿ, ಯಾಕೆ ಸುಮ್ಮನೆ ಪಾಪ ನೀವು. ಬಿಡು ಸುಗುಣ, ಏನಿಲ್ಲ, ನಾನೆಲ್ಲ ಮಾಡ್ತೀನಿ. ಅದೆಲ್ಲ ನನಗೆಲ್ಲ ಮಾಡಿ ಅಭ್ಯಾಸ ಆಗೈತೆ. ನೀನು ಸ್ವಲ್ಪ ಮಾಡಿ ಕೆಲಸನ, ನಾನು ಸ್ವಲ್ಪ, ಇಬ್ಬರು ಸ್ವಲ್ಪ ಮಾಡ್ಕೊಂಡ್ರೆ ಯಾವುದೂ ಇರಲ್ಲ. ಇವಾಗ ಪಾಪ ಊರಾಗೆಲ್ಲನ ಅರ್ಸ ಸುಗುಣ ಅಂತ ಹೇಳಿ ಆಗ ವಿಜಿ ಅಂಬಳು ಇಲ್ಲಿ ಬಂದಿರೋಕ್ಕೆ ನೀವೆಲ್ಲನ ಅರ್ಸನು ಸುಗುಣ ಜೋರು ಮಾಡಿ ಯಾವಾಗ ಮನೆಯಿಂದ ಕಳ್ಸಿರ ಅದಕ್ಕೇನೆ ಎಲ್ಲ ಹೆಸರು ಬರ್ಸ್ಯಾರ ಕಣಪ್ಪ. ಅಂಥದ್ದು ಯಾತು ಇಲ್ಲ, ಇವ್ರು ಸುಮ್ಮನೆ ಎಲ್ಲ ಬರ್ಸ್ಯಾರಿ ಊರಾಗೆಲ್ಲನ. ನೀನೆಲ್ಲನ ನೋಡಿದೆ? ನೋಡಿದೆ. ಇದು ಯಾಕತ್ತು ಹಿಂಗೆ ಬರ್ದವ್ರೆ ವರ್ಷ ಸುಗುಣ ಅಂತ ಹೇಳಿ ಅಂತ ಅಂದ್ಕೊಂಡೆ. ನಾನು ಬಿಡತ್ಲಾಗ ಯಾಕೋ ಅಂತ ಹೇಳಿ ಸುಮ್ಮನಾದೆ. ನಮ್ಮ ಮನೆ ತಗೊಂತಾಗ ಬರ್ದಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಸತಿ ನೋಡಿದ್ನ, ಎಲ್ಲ ನೋಡಿದೆ. ಅದು ಏನು ಅಂತ ಗೊತ್ತಾಗಲಿಲ್ಲ, ಸುಮ್ಮನಾದೆ. ಅದೇನಿಲ್ಲ, ಇದು ಹೆಸರು ಬರ್ದಿರೋದು ಈ ಸುಗುಣಂದು, ನಮ್ಮ ವರ್ಷಪ್ಪನ ನನ್ನ ನಳಿಯಂದು. ಅದೇನಂತಂದರೆ ಇವಾಗ ಇಲ್ಲಿ ಬಂದಿರೋಕ್ಕೆ ಅವರಿಬ್ರು ಹಂಗೆ ಬರ್ಸ್ಯವ್ರಿ, ಅಂಥದ್ದೇನಿಲ್ಲ. ನೀನೇನು ತಪ್ಪಾಗಿ ತಿಳ್ಕೊಂಬಕ್ಕೋಬೇಡ. ನೀನು ಹಂಗಾದ್ರೆ ಜಗಳ ಮಾಡ್ಕೊಂಡು ಇಲ್ಲಿಂದ ಹೋಗ್ತೀಯಾ? ನಿಮ್ಮ ಅಮ್ಮ ಜಗಳ ಮಾಡುತ್ತೆ ಅಂತ ಹೇಳಿ ಹಿಂಗೆ ಮಾಡ್ಯವ್ರಿ. ನಾನು ಭರವಸೆ ಕೊಡ್ತೀನಿ, ಏನು ತೊಂದರೆ ಆದ್ರೆ ನಾನು ಇದ್ದೀನಿ, ಸರಿನಿ? ನೀನು ಸುಗುಣಮ್ಮನ ತಪ್ಪು ತಿಳ್ಕೊಂಬಕ್ಕೋಗ್ಬೇಡ, ನಮ್ಮ ವರ್ಷಪ್ಪನೂ ತಪ್ಪು ತಿಳ್ಕೊಂಬಕ್ಕೋಗ್ಬೇಡ. ನನಗಂತೂ ತುಂಬ ಬೇಜಾರಾಗ್ತೈತೆ. ಅಲ್ಲಿ ಇವ್ರು ನೋಡಿದ್ರೆ ಏನು ಅನ್ಕೊಂತಾರೆ? ಇಷ್ಟು ಒಳ್ಳೆ ಮನ್ಸಿರೋರು ನೋಡಿ ನನ್ನ ಬಗ್ಗೆ ಹೆಂಗೆ ತಿಳ್ಕೊಬೇಡ ಹೇಳು ಲಕ್ಷ್ಮಣ ಆಂಟಿ. ಬಿಡ್ಸುಗೋಣ, ನನಗೂ ಗೊತ್ತಾಯಿತು ಇಂಥ ಜನಗಳು ಹೆಂಗಿರ್ತಾರೆ, ಎಲ್ಲೆಲ್ಲಿ ಇಂಥ ಜನಗಳು ಇರ್ತಾರೆ ಅಂತ ನನಗೂ ಭಾಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನಂಥ ಜನಗಳ ಮಧ್ಯೆ ಎಲ್ಲ ನಾನು ಹೋರಾಡಿ ಬಂದಿರೋದು, ನನಗೂ ತುಂಬ ಚೆನ್ನಾಗಿ ಗೊತ್ತೈತೆ ಬಿಡು. ನೀನು ಏನು ಬೇಜಾರಾಗ್ಬಿಡ, ನನಗೂ ಗೊತ್ತೈತೆ. ನಮ್ಮೂರಲ್ಲೂ ಇದಕ್ಕಿನ್ನ ಅಪ್ಪನ ಜನ ಇದ್ದಾರೆ. ಅಲ್ಲ ನೋಡ್ರಿ, ನಾನು ವರ್ಷ ಭಾವ ಚೆನ್ನಾಗಿರೋದಕ್ಕೇ ಯಾವ ರೀತಿ ಕತೆ ಕಟ್ಟಿದ್ದಾರೆ ಅಂತ ಹೇಳಿ. ಸುಮ್ಮನೆ ಸುಗುಣ, ನನಗೂ ಗೊತ್ತು ಇಂಥವೆಲ್ಲ ಹೆಂಗೆ ಆಗ್ತವೆ ಅಂತ ಹೇಳಿ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅಣ್ಣ ಬಾರಣ ಇಲ್ಲಿ ನೋಡು. ಈಗ ವರ್ಷನೂ ಸುಗುಣ ಚೆನ್ನಾಗಿರತ್ತೆ, ಹಿಂಗೆ ಊರಾಗೆಲ್ಲ ನರ್ಸ ಸುಗುಣ ಅಂತ ಹೇಳಿ ಹೆಸರು ಬರ್ಸೇವ್ರಿ. ಅದಕ್ಕೇನೆ ನೀನು ಏನೂ ತಲೆ ಕೆಡಿಸ್ಕೊಬೇಡ ಕಣಣ್ಣ. ಹಿಂಗೆ ಏನು ಅಂತ ನೀನು ಏನು ಮಾತಾಡಕ್ಕೆ ಹೋಗ್ಬೇಡ. ನಾನು ನನ್ನ ಅಳಿಯನ ಬಗ್ಗೆ ನಾವು ಏನು ತಿಳ್ಕೊಂಡಿಲ್ಲ, ನಮ್ಮ ಅಮ್ಮನಿನೂ ಏನು ತಿಳ್ಕೊಂಡಿಲ್ಲ. ಇಲ್ಲಿ ಹೇಳಮ್ಮ, ನಮಗೂ ಗೊತ್ತು, ನಾವು ಅಂತವೆಲ್ಲ ತಲೆ ಕೆಡ್ಸಮಲ್ಲ. ಇವ ಮಣಿ ನಮ್ಮನ್ನ ಸೇನಕ್ಕೆ ನೋಡ್ಕೊಂಬತ್ತೆ, ನಮ್ಮ ಹುಡುಗರನ್ನ ಸೇನಕ್ಕೆ ನೋಡ್ಕೊಂಬತ್ತೆ ಅಂದಮೇಲೆ ಹಿಂಗೆಲ್ಲ ಇದ್ದಿದ್ರೆ ಯಾಕೆ ಮದುವೆ ಆಗಿದ್ದೆಲ್ಲ ಪೊಜಿಟ್ ಬಿಡ್ಬೇಕಾಗಿತ್ತು? ನಮಗೂ ಅರ್ಥ ಆಗುತ್ತೆ ಕಣಮ್ಮ. ನೋಡಿ, ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀನು ಯಾರನ್ನ ಕೇಳಿರಿ, ನಿನ್ನ ಹೆಸ್ರೇನು ಅಂತಂದರೆ ಅರ್ಸನೆ ಅಂತ ಹೇಳು, ಊರಾಗ ಯಾರನ್ನ ಕೇಳಿರಿ. ನಾನೆಲ್ಲ ಹೇಳ್ತೀನಿ, ಸುಮ್ಮನಿರು. ಅಲ್ಲಿ ಯಾರಾದರೂ ನಿಂತ್ಕೊಂಡು ನೋಡ್ತಾ ಇದ್ರೆ ಹೇಳ್ತೀನಿ. ನಾವು ಹೊಸ್ತ ಮದುವೆ ಆಗಿದ್ದೀವಲ್ಲ, ಅದಕ್ಕೇ ಜನಗಳಿಗೆ ಗೊತ್ತಾಗಲಿ ಅಂತ ಹೇಳಿ ನಮ್ಮ ಹೆಸರು ಹಾಕ್ಸಿದ್ದೀವಿ ಅಂತ ಹೇಳ್ತೀನಿ. ನೋಡಿಲಿ ಅಲ್ಲಿ ಮರತ್ತಾಗೆ ಇದನ್ನ ಬರ್ಸಿದವ್ರಿಗೆ 1,00,000 ಬಹುಮಾನ ಅಂತ ಹೇಳಿ ಅವಳು ಬರ್ಸಿವಳೆ ವಿಜಿ. ಇದನ್ನು ಬರ್ಸಿರೋರು ನಾನೇನಿ ಅಂತ ಹೇಳಿ ಹೇಳು ಅವಳ್ತಾಗಿ. 1,00,000 ದುಡ್ಡು ಕೊಡ್ತಾಳೆ. ನಾನೇ ಬರ್ಸಿದ್ದು, ನಾನೆಲ್ಲ ಹಿಂಗೆ ನೋಡಿದೆ, ಅದಕ್ಕೇನೆ ನನಗೆ ಸಿಟ್ಟು ಬಂದು ಹಿಂಗೆ ಬರ್ಸಿದ್ದೀನಿ ಅಂತ ಹೇಳೋದಿಲ್ಲ. ಇದೇನಪ್ಪ ಇದು ಹಿಂಗೆ ಅಂತ ಹೇಳಿ ಅವ್ರಿಗೆ ಆಶ್ಚರ್ಯ ಆಗಬೇಕು. ಹಂಗೆ ರಿವರ್ಸ್ ಆಗಬೇಕದು.
ಯಾರನ್ನ ಕೇಳಿದ್ರೆ ಹಂಗೆ ಹೇಳ್ತೀನಿ ಬಿಡಕ್ಕ. ನನ್ನ ಹೆಸ್ರು ವರ್ಷಾನೇನೆ, ನಾವಿಬ್ರು ಮದುವೆ ಆಗಿರೋದು ಎಲ್ಲರಿಗೂ ಈ ಊರಾಗ ಗೊತ್ತಾಗಲಿ ಅಂತ ಹೇಳಿ ಹಂಗೆ ಬಾರಿಸಿದ್ದೀನಿ. ನನ್ನ ಹೆಸ್ರು ವರ್ಷಾನೇ ಅಂತೀನಿ ಬಿಡು. ವರ್ಷ ಅಂತಲೇ ಇಕ್ಕೆ ಮಕ್ಕ ಆಗುತ್ತೆ, ಅದಕ್ಕೇನಂತಿ ವರ್ಷ ಅಂತಲೇ ಕರಿ. ಅದೆಲ್ಲ ಹೆಸ್ರು ಬರ್ಸಿರೋದ್ರಾಗೆಲ್ಲ ಏನಿಲ್ಲ. ನಮ್ಮದು ಒಳ್ಳೆ ಮನಸ್ಸು ಹೆಂಗಿರುತ್ತೆ ಅಂತ ನಾವು ಇಂಥವೆಲ್ಲ ಭಾಳ ಅನುಭವಿಸಿದ್ದೀನಿ ಲಕ್ಷ್ಮಣ್. ಭಾಳ ಅನುಭವಿಸಿದ್ದೀನಿ ಬಿಡು. ನನ್ನೇನು ಆಂಟಿ ಅನ್ಬೇಡ, ಸುಮ್ಮನೆ ಅಕ್ಕ ಏನು ಪಾಪ, ನಮ್ಮ ಅಕ್ಕ ಎಂತಲೇ ತಿಳ್ಕ, ನಿನ್ನ ಸ್ವಂತ ಅಕ್ಕ ಎಂತ ತಿಳ್ಕ. ನಾನು ಇಲ್ಲೋಡು ನಿನಗೆ ಒಳ್ಳೇದು ಮಾಡ್ತೀನಿ ಕಣಪ್ಪ. ನಾನು ಯಾರಿಗಾಗ್ಲೂ ಅನ್ಯಾಯ ಮಾಡಿಲ್ಲ ಈ ಊರಾಗೆ. ದೇವರಾಣೆಗೂ ನ್ಯಾಯದ ಕಡೆಗೆ ಮಾತಾಡಿ ನಾನು ಯಾವತ್ತೂ ಒಳ್ಳೇದು ಮಾಡಿದ್ದೀನಿ ಹೊರತು ನಾನು ಯಾರಿಗೂ ಒಂದು ರೂಪಾಯಿ ತಿಂಬೋದಾಗಲಿ ಒಂದು ರೂಪಾಯಿ ಯಾರ್ಯಾರಿಗೂ ಮೋಸ ಮಾಡೋದಾಗಲಿ ಮಾಡಿಲ್ಲ. ನನ್ನಿಂದ ಒಳ್ಳೇದು ಮಾಡಿದ್ದೀನಿ ಹೊರತು 4 ಜನಕ್ಕೆ ನನ್ನಿಂದ ನಾನು ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ. ಹೇಳೋದು ನೋಡ್ಬೇಕು, ಹೇಳೋ ಮನ್ಸನ್ನ ನೋಡ್ದೆಟ್ಗೆ ಹೇಳ್ಬೋದು ಇವ್ರು ಎಂತಾರು ಅಂತ. ಅದಕ್ಕೆ ನನಗೆ ಭಯ ಆದಂಗೆ ಆಯಿತು, ಸುಮ್ಮನೆ ಕೂತ್ಕೊಂಡಿದ್ದೆ ಅಲ್ಲಿ. ಅದಕ್ಕೆ ಅಮ್ಮಯ್ಯ ಲಕ್ಷ್ಮಣ್ ಎಲ್ಲ ಹೇಳೋದು ಕರ್ಕೊಂಡು ಹೋಗುವಂತು, ಅದಕ್ಕೆ ಕರ್ಕೊಂಡು ಬಂದೆ. ಸರಿ ಆಯ್ತು ಬಿಡಕ್ಕ. ಇಂಥ ಜನಗಳು ಇದ್ದೇ ಇರ್ತಾರೆ ಅಂತ ಗೊತ್ತಲ್ಲ, ನಾನು ಏನು ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗಲ್ಲ. ಅಯ್ಯೋ ನಮ್ಮೂರಂಗೆ ನಾನು ಭಾಳ ಅನುಭವಿಸಿದ್ದೀನಿ. ಅಯ್ಯೋ ಎಷ್ಟು ಅನುಭವಿಸಿದ್ದೀನಿ ಅಂದರೆ ಹೇಳ್ಬಾರ್ದು. ಸುಗುಣಂದು ಯಾತು ನಂದಂತೂ ಭಾಳ 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 ನಡೆದೋಗ್ಬಿಟ್ಟೈತೆ. ಅದಕ್ಕೆ ಮತ್ತು ನಮ್ಮ ಮನೆಯೆಲ್ಲ ಹಿಂಗೆ ಆಗೋಗಿದ್ದು. ನಮ್ಮ ಮೇಲೆ ಎಷ್ಟು ಜನ ದ್ವೇಷ ಮಾಡಿ 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 ಹಿಂಗೆ ಮಾಡಿಬಿಟ್ರು. ಭಾಳ ನಮ್ಮ ಮೇಲೆ ಕಣ್ಣಿತ್ತು ಜನಗಳಿಗೆ, ಹಿಂಗೆ ಮಾಡಿಬಿಟ್ರು ಕೊನೆಗೂ. ಅದಕ್ಕೇ ನನಗೂ ಗೊತ್ತು ಎಂತೆಂಥ ಜನ ಇರ್ತಾರೆ, ಯಾವ ರೀತಿ ಸ್ವಲ್ಪ ಚೆನ್ನಾಗಾದರೆ ಯಾವ ರೀತಿ ಕಿತಾಪತಿ ಮಾಡ್ತಾರೆ, ಎಲ್ಲಿ ಹೆಂಗೆ ಬೆಂಕಿ ಇಕ್ತಾರೆ ಅಂತ ಎಲ್ಲ ಗೊತ್ತು. ನನಗೆಲ್ಲ ನಾನು ಇಂಥವೆಲ್ಲ ನೋಡಿರೋದ್ರಿಂದ ನನಗೂ ಅರಿವೈತೆ. ಸರಿ ಆಯ್ತು ಸುಗುಣ, ನಾನು ಏನು ತಿಳ್ಕೊಂಬಲ್ಲ, ಸುಮ್ಮನಿರು. ನೀನು ಒಟ್ಟಿನಲ್ಲಿ ಚೆನ್ನಾಗಿರೋ ಅಷ್ಟೇ, ತಲೆ ಕೆಡಿಸ್ಕೊಬೇಡ. ಅದು ಹಂಗೆ ಇರಲಿ ಹೇಳು, ಅದು ಹಂಗೆ ಇರಲಿ, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನು ಈಗ ನಮ್ಮನೆಗೆ ನಾವು ಜಗಳ ಆಡಲಿ, ನಮ್ಮನೆಗೆ ನಾವೆಲ್ಲ ಯುದ್ಧ ಮಾಡ್ಕೊಂಬ್ಲಿ, ಜಗಳ ಆಡ್ಕೊಂಡು ದೂರ ಆಗಲಿ ಅಂಬ ಕಾರಣಕ್ಕೆ ತಾನೇ ಅವ್ರು ಅದನ್ನೆಲ್ಲ ಬರ್ಸಿರೋದು. ಬೇರೆಯವರೆಲ್ಲ ನೋಡಿದ್ರೆ ಏನು ಅನ್ಕೊಂತಾರೆ ಅನ್ಕೊಂಬ್ಲಿ ಬಿಡು, ತಲೆ ಕೆಡಿಸ್ಕೊಬೇಡ. ನಮ್ಮನೆಯವ್ರಿಗೆ ನಾವು ಚೆನ್ನಾಗಿದ್ರೆ ಸಾಕು. ಅವ್ರು ಮಾಡಿರೋದೇ ನಮ್ಮನೆ ಜಗಳ ಆಗಲಿ ಅಂಬ ಕಾರಣಕ್ಕೆ ಅವ್ರು ಮಾಡಿದ್ದಾರೆ ಅಂದಮೇಲೆ ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ರೆ ಯಾವುದು ಬರೋಲ್ಲ, ಅವರೇ ಸುಮ್ಮನೆ ಆಗ್ತಾರೆ ಕೊನೆಗಷ್ಟೇ. ಆಗ ಅದೇ ನೋಡಬೇಕಾಗಿರೋದು. ನೀನು ಹೇಳಿರೋ ಮಾತು 100ಕ್ಕೆ 100 ಸತ್ಯ. ಇವಾಗ ನಿಮ್ಮ ಮನೆಯಾಗ ನೀವು ಜಗಳ ಆಡಿ ಸುಗುಣಂತ ಗುಣಿಗೆ ಗುದ್ದಾಡ್ಕೊಂಡು ನೀನು ಹೋಗ್ಲಿ, ಆ ಹುಡುಗರನ್ನ ಕರ್ಕೊಂಡು ಅಂಬ ಕಾರಣಕ್ಕೆ ಇದನ್ನ ಮಾಡಿಸಿದಾಳ ಅವಳು. ಹಿಂಗೆ ಮಾಡಿರು ಹೋಗ್ತಾಳತ್ತ ಅಂತ ಹೇಳಿ ಇವಾಗ ಮನೆಯಿಂದ ಹೊರಗೆ ಕಳಿಸಿರೋ ಸಿಟ್ಟಿಗೆ ಹಂಗೆ ಮಾಡೇವಳೆ. ಇವಾಗ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಹೇಳಿರೋದಂಗೆ ನೀನು ಇದ್ಬಿಡು ಅಷ್ಟೇ. ಹಂಗಾರೆ ಎಲ್ಲರೂ ಚೆನ್ನಾಗಿರ್ತೀರ ನೋಡಿ. ನೀನು ಹೇಳಿರೋ ಮಾತು ಸತ್ಯವಾದ ಮಾತು. ಇವಾಗ ನೀವು ಚೆನ್ನಾಗಿದ್ರೆ ಯಾರು ಏನೇ ಕಿತಾಪತಿ ಮಾಡಿರೂ ಅದ್ರ ಮುಂದೆಲ್ಲ ಉಲ್ಟಾ. ಒಟ್ಟಿನಲ್ಲಿ ನೀವು ಚೆನ್ನಾಗಿರ್ಬೇಕು. ಮನ್ಯ ಸುಡ್ಲ ಬಿಗಿ ನೋಡ್ಕೊಂಡು ಮನೆಯಾಗೆಲ್ಲ ಹೆಂಗೆ ಗುದ್ದಾಡ್ತಾರೆ, ಹೆಂಗೆ ಇದ್ದಾರೆ ಇವರು ಎಲ್ಲ ಅಂತ ಮನೆ ಪರಿಸ್ಥಿತಿ ನೋಡ್ಕೊಂಡು ಹಿಂಗೆ ಮಾಡ್ತಾರೆ. ನೀವು ಚೆನ್ನಾಗಿದ್ರೆ ಅವ್ರೇನು ಬರ್ಸಿ 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 ದುಡ್ಡೆಲ್ಲ ಹಾಳು ಮಾಡ್ಕೋಬೇಕು. ಇನ್ನೂ ಒಂದಿಟ್ಟು ಇನ್ನೂ ಎತ್ತರಿಸ್ಬೇಕು, ಇನ್ನೂ ಒಂದಿಟ್ಟು. ತಡಿಯಲ್ಲಿ ಹೋಗ್ತೀನಲ್ಲ, ಯಾರನ್ನ ನೋಡ್ತಿದ್ರೆ ಸರಿಯಾಗಿ ಹೇಳ್ಬಿಡ್ತೀನಿ. ನನ್ನ ಹೆಸರು ವರ್ಷ, ಅದಕ್ಕೆ ನಾವು ಹೊಸ್ದಾಗಿ ಮದುವೆ ಆಗಿದ್ದೀವಿ, ಎಲ್ಲರಿಗೂ ಗೊತ್ತಾಗಲಿ ಅಂತ ಬರ್ಸಿದ್ದೀವಿ. ನಾನೇ ಬರ್ಸಿದ್ದು, ನನಗೆ ಕೊಡು ಅಂತೀನಿ. ಅದು ಯಾರು ಬರ್ಸಿರೋಳು, ಯಾರೋ ವಿಜಿ ಅನ್ನೋಳು ಬಹುಮಾನ ನೀಡಲಾಗುತ್ತದೆ ಅಂತ ಬರ್ಸೋರಲ್ಲ, ನಾನೇ ಬರ್ಸಿದ್ದೀನಿ. ಸುಗುಣನ ಗಂಡ ನಾನೇ ಬರ್ಸಿದ್ದೀನಿ, ಕೊಡು ಅಂತ ಹೇಳ್ತೀನಿ. ಮತ್ತೆ ಹಂಗೆ ಮಕ್ಕಳ್ದಂಗೆ ಕೇಳಿದ್ದೀನಿ. ಅವಾಗ ಅವ್ರಿಗೇನೆ ಅವ್ರ ಮಕ್ಕ ಅವರೇ ನೀರು ಕೆಣಂಗಾಗುತ್ತೆ. ಅವಾಗ ಗೊತ್ತಾಗುತ್ತೆ ಅವ್ರ ಮಕ್ಕ ಅವರೇನೆ ಕೊಚ್ಚೆ ಮಕ್ಕಳು ಲೈಕ್ ನಾನು ಯಾಕನ ಮಕ್ಕ ಸಿಡಿಸಿ ಅಣ್ಣಪ್ಪ ಅಮ್ಮಂಗಾಗುತ್ತೆ ಅವ್ರಿಗೇನೆ. ನೀನು ಹಂಗೆ ಮಾಡೋದು ಭಾಳ ಒಳ್ಳೇದು. ಸರಿ ಆಯ್ತು ಬಿಡಮ್ಮ. ನಾವೇನೇನು ತಿಳ್ಕೊಂಬಕ್ಕೆ ನೀನೇನು ಬೇಜಾರಾಗ್ಬಿಡ, ಸುಮ್ಕೆ ಸುಗುಣ. ನೋಡಿದ್ರಲ್ಲ ವೀಕ್ಷಕರೇ, ಸುಗುಣನ ಗಂಡುಗೆ ಎಲ್ಲ ಅರ್ಥ ಆಗೈತಿ. ಎಲ್ಲ ಅರ್ಥ ಆಗಿರೋದ್ರಿಂದ ಹೆಂಗೆ ಹೇಳ್ತಾ ಇದ್ದಾನೆ, ಇಂಥ ಜನಗಳು ಹೆಂಗಿರ್ತಾರೆ ಅಂತ ಎಲ್ಲ ಅನುಭವಿಸಿರೋದಕ್ಕೇ ಎಲ್ಲ ಚೆನ್ನಾಗಿ ಬುದ್ಧಿ ಐತಿ. ಅದಕ್ಕೆ ನಾನೆಲ್ಲ ಸರಿಯಾಗಿ ಹೇಳ್ತೀನಿ ಸುಮ್ಕಿರಕ್ಕ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಭಾಳ ಒಳ್ಳೆಯ ಪಾಪ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.